ಕೆಪಿಎಸ್ಸಿ ನಡೆಸ್ತಾ ಇರುವಂತಹ 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೋಸ್ಕರ ಈಗ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಎಕ್ಸಾಮ್ನ ದಿನಾಂಕವನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತ ಕೆಎಸ್ ಆಸ್ಪಿರೆಂಟ್ಸ್ ಇವಾಗ ಆಗ್ರಹಿಸ್ತಾ ಇರುವಂತದ್ದು. ಹಾಗಾದ್ರೆ ಅವರ ಆರೋಪಗಳೇನು, ಅವರು ಮಾಡ್ತಾ ಇರುವಂತಹ ಕೆಪಿಎಸ್ಸಿ ವಿರುದ್ಧ ಅವರ ಆಕ್ರೋಶಕ್ಕೆ ಕಾರಣ ಏನು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಯಾವ ರೀತಿಯಾದಂತಹ ಸಮಸ್ಯೆ ನಿಮಗೆ ಆಗ್ತಾ ಇದೆ? ಈ ಸರ್ತಿ KPSC ತುಂಬ ರೂಲ್ಸ್ ಫಾಲೋ ಮಾಡಿಲ್ಲ, ಒಂದಲ್ಲ ಎರಡಲ್ಲ, ತುಂಬಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ KPSC KAS ಈ ಥರ ಬ್ರೇಕ್ ಮಾಡಿದ್ದಾರೆ. ವಾರದ ದಿನ ಎಕ್ಸಾಮ್ ಇಟ್ಟಿದ್ದಾರೆ. ಪ್ರೈವೇಟ್ ಪ್ರೊಫೆಷನಲ್ಸ್ಗೆ ತೊಂದರೆ ಆಗ್ತಾ ಇದೆ. ಆಮೇಲೆ ದೂರ ದೂರ ಸೆಂಟರ್ಗೆ ಹಾಕಿದ್ದಾರೆ. ಅದು ಪ್ರೆಗ್ನೆಂಟ್ ವುಮನ್ಗೆ, ಬಾಣಂತಿಯವರಿಗೆ ಅಂಥವ್ರಿಗೆಲ್ಲ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ, 300 ಕಿಲೋಮೀಟರು 400 ಕಿಲೋಮೀಟರು. ಆಮೇಲೆ ಬಂದು ಒಂದು ತಿಂಗಳ ಮುಂಚೆನೇ ಪೇಪರ್ ಸೆಟ್ ಮಾಡಿದ್ದಾರೆ. ಅದು ರೂಲ್ಸ್ ಪ್ರಕಾರ 1 ವಾರ ಮುಂಚೆ ಮಾಡಬೇಕು. 2017-18 ಬ್ಯಾಚ್ ಅವರಿಗೆ ಬರೀ 1 ಮಂತ್ ಕಾಲಾವಕಾಶ ಕೊಟ್ಟಿದ್ದಾರೆ. ಅದು ರೂಲ್ಸ್ ಪ್ರಕಾರ 2 ಮಂತ್ಸ್ ಕೊಡಬೇಕು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆದಮೇಲೆ. ಈ ಥರ ತುಂಬ ಎಲ್ಲ ಅನ್ಯಾಯ ಆಗ್ತಾ ಇದೆ. 1 ಪಾಯಿಂಟ್ ಅಲ್ಲ 2 ಪಾಯಿಂಟ್, ಅದು KPSC ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಆಗ್ತಾ ಇರೋದು ಈ ಥರ ಅನ್ಯಾಯ. ಪ್ರಾಬ್ಲಮ್ ಮುಂದಕ್ಕೆ ಹಾಕಬೇಕು ಅಷ್ಟೇ. ಹೌದು ಮೇಡಮ್, ಇದು ಇಶ್ಯೂ ಒಂದು ಏನಿದೆ ಅಂದರೆ ಆ್ಯಕ್ಚುಲಿ ಏನು 27th ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಆ ಒಂದು ಎಕ್ಸಾಮನ್ನು ಬರೀಬೇಕಾದ್ರೆ ಯಾರೋ ಒಬ್ಬರು ಅಥವಾ ಇಬ್ಬರಿಗೆ ಆಗ್ತಿರುವಂಥ ತೊಂದರೆ ಅಲ್ಲ, ತುಂಬ ಸಾವಿರಾರು ಜನ, ಲಕ್ಷ ಜನಕ್ಕೆ ಆಗ್ತಿರುವಂಥ ತೊಂದರೆ. ಏನಕ್ಕೆ ಅಂದರೆ ಒಂದು 4ರಿಂದ 5 ನಾನು ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಯಾವುದು ಅಂದರೆ, ನಾರ್ಮಲ್ ಆಗಿ ಯಾವಾಗಲೂ ಕೂಡ ಎಕ್ಸಾಮನ್ನು ಯಾವತ್ತು ಕಂಡಕ್ಟ್ ಮಾಡ್ತಾರೆ ಅಂದರೆ ವೀಕೆಂಡಲ್ಲಿ ಕಂಡಕ್ಟ್ ಮಾಡ್ತಾರೆ. ಈ ಸಲ ವೀಕ್ ಡೇಲಿ ಕಂಡಕ್ಟ್ ಮಾಡ್ತಾರೆ. ಆದ್ದರಿಂದ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಏನು ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿಗೆ ತೊಂದರೆ ಆಗ್ತಿದೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಏನಕ್ಕೆ ಅಂದರೆ, ನಾವು ಸ್ಟೇಟ್ ಗೌರ್ಮೆಂಟ್ ಅಥವಾ KPS ಅನ್ನು ಕೇಳ್ಕೊಂಡಾಗ ಅವ್ರು ಏನಂತ ಹೇಳಿದ್ರು ಅಂದರೆ, ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಆಫ್ 1881 ಅಂತ ಇದೆ. ಅಲ್ಲಿಗೆ ಆ ಒಂದು ಆ್ಯಕ್ಟನ್ನು ಬಳಸ್ಕೊಂಡು ಏನು ಮಾಡಿದ್ರು ಅಂದರೆ, ನಾವೊಂದು ಸಾರ್ವತ್ರಿಕ ರಜೆ ಅಂತ ಹೇಳಿ ಜನರಲ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಆ ರೀತಿ ಏನು ಜನರಲ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ ಅದು ಕೇವಲ ಯಾರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಕೇಳಿದ್ರೆ ಸ್ಟೇಟ್ ಎಂಪ್ಲಾಯೀಸ್ಗೆ ಮಾತ್ರ ಅನ್ವಯಿಸುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ಸೆಕ್ಟರ್ ಆಗಿಲ್ಲ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಆ ಒಂದು ಆಕ್ಟ್ ಅಪ್ಲೈ ಆಗಲ್ಲ. ಆ ಕಾರಣಕ್ಕೆ ಅವರು ಲಾಸ್ ಆಫ್ ಪೇ ಅಥವಾ CL ಅನ್ನು ಹಾಕೊಂಡು ಒಂದು ಎಕ್ಸಾಮನ್ನು ಬರೀಬೇಕಾಗಿದೆ. ಒಂದು ಎರಡನೇ ಇಶ್ಯೂ ಒಂದು, ಹಾಲ್ ಟಿಕೆಟನ್ನು ಡೌನ್ಲೋಡ್ ಆಗಿದೆ ನಿಜ, ಆದರೆ ಎಕ್ಸಾಮಿನೇಷನ್ ಸೆಂಟರ್ನ ಎಲ್ಲಿ ಹಾಕಿದ್ದಾರೆ ಅಂದರೆ ಇವರು ಬೇರೆ ಬೇರೆ ಕಡೆ ಹಾಕಿದ್ದಾರೆ. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ನನ್ನ ಸ್ಟೂಡೆಂಟ್ ನವೀನ್ ಅಂತ, ಏನೋ ಆ ಹುಡುಗನ ಊರು ಯಾವುದು ಅಂತ ಕೇಳಿದ್ರೆ ಚಿತ್ರದುರ್ಗ, ಆದರೆ ಅವ್ನಿಗೆ ಎಕ್ಸಾಮನ್ನು ಬರೀಲಿಕ್ಕೆ ಎಲ್ಲಿ ಏನು ಸೆಂಟರ್ನ ಹಾಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಸೆಂಟರ್ನ ಹಾಕೊಟ್ಟಿದ್ದಾರೆ. ಅಲ್ಲಿಗೆ ಎಕ್ಸಾಮನ್ನು ಬರೀಬೇಕು ಅಂತ ಬಂದಾಗ ಒಂದು ಟ್ರಾವೆಲ್ ಮಾಡೋದಕ್ಕೆ ಒಂದು ದಿನ ಬೇಕು. ಎಕ್ಸ್ಪೆನ್ಸಸ್ ಅಂತ ಬಂದಾಗ 2,000 to 3,000 ಖರ್ಚಾಗ್ತಿದೆ. ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದಕ್ಕೆ 750,000 ರೂಪಾಯಿ ಖರ್ಚು ಮಾಡ್ತಾರೆ. ಜೊತೆಲಿ ಎಕ್ಸಾಮಿನೇಷನ್ ಹೋಗಿ ಬರೀಬೇಕು ಅಂತ ಬಂದಾಗ 3,000 to 4,000 ಖರ್ಚಾಗುತ್ತೆ. ಅಂದರೆ ನಾವು ಬರೀ ಖರ್ಚು ಮಾಡ್ಕೊಂಡು ಎಕ್ಸಾಮ್ ಬರೀತಿದ್ದೀವಿ. ಅಲ್ಲಿಗೆ ಇಷ್ಟೆಲ್ಲ ಇದ್ರೂ ಕೂಡ ಇವ್ರು ಕರೆಕ್ಟಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಎರಡನೇ ಇಶ್ಯೂ. ಮೂರನೇದು ಬಂದು ಸ್ಕ್ರೈಬ್ಸ್ ಅಂತ. ಏನಕ್ಕೆ ಅಂದರೆ, ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೆ, ಯಾರು ಅಂಗವಿಕಲರು ಇರ್ತಾರೆ, ಅವ್ರಿಗೆ ಎಕ್ಸಾಮನ್ನು ಬರೀಲಿಕ್ಕೆ ಆಗಲ್ಲ ಅಂತೇಳಿ ಸ್ಕ್ರೈಬ್ಸ್ ಅಂತ ಕೊಟ್ಟಿರ್ತಾರೆ. ಆದರೆ ಅಂಥ ಸ್ಕ್ರೈಬ್ ವಿಚಾರ ಅಂತ ಬಂದಾಗ ಇದೇ KPS ಅನ್ನ ಕೇಳ್ಕೊಳ್ತಾರೆ. ಏನಕ್ಕೆ ಅಂದರೆ, ಈಗ ಸ್ಕ್ರೈಬ್ಗಳೆಲ್ಲ ಯಾರಾಗಿರ್ತಾರೆ ಅಂದರೆ, ಯಾರಾದರೂ ಬೇರೆ ಕೆಲಸ ಮಾಡ್ತಿರ್ತಾರಲ್ಲ, ನಾರ್ಮಲ್ ಆಗಿ IT ಎಂಪ್ಲಾಯೀಸ್, ಅವರು ಸ್ಕ್ರೈಬ್ಗಳಾಗಿ ಬಂದು ಬರೆಯುವಂಥದ್ದು. ಆದರೆ IT ಎಂಪ್ಲಾಯೀಸ್ಗೆಲ್ಲ ಅವತ್ತಿಗೆ ರಜೆ ಇರೋದಿಲ್ಲ. ಅಲ್ಲಿಗೆ ಸ್ಕ್ರೈಬ್ಗಳಾಗಿ ಬಂದು ಅವರು ಕೂಡ ಬರೆಯೋದಕ್ಕಾಗೋದಿಲ್ಲ. ಅದರಿಂದ ಯಾರಿಗೆ ಕೂಡ ತೊಂದರೆ ಆಗ್ತಿದೆ ಅಂದರೆ ಅಂಗವಿಕಲರಿಗೆ ಕೂಡ ತೊಂದರೆ ಆಗ್ತಿದೆ. ಇವೆಲ್ಲ ಕಾರಣಗಳಿಂದ ಎಕ್ಸಾಮನ್ನು ಪೋಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಂಡ್ ಲಾಸ್ಟ್ ಕನ್ಸರ್ನ್ ಬಂದು, ನಾರ್ಮಲ್ ಆಗಿ ಯಾವಾಗಲೂ ಕರ್ನಾಟಕ ಅಂತ ಬಂದಾಗ ಯಾವಾಗಲೂ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡಲ್ಲ ನಿಜ. ಆದರೆ ಇವತ್ತು ನಾವು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಏನಕ್ಕೆ ಅಂದರೆ, ಈಗಾಗಲೇ ತುಂಬ ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ನೀವು ಇವತ್ತಿಗೂ ಕೂಡ ನೀವೇನಾದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಇವತ್ತಿಗೆ ನಾವಿಲ್ಲಿ 20 ಜನ 30 ಜನ ಸೇರಿರ್ಬೋದು, ಆದರೆ ನಾಳೆ ಅಥವಾ ನಾಡ್ದು ಇದೇ 30 ಜನ 1,000 ಜನ ಆಗ್ತಾರೆ, 1,000 ಜನ 10,000 ಜನ ಆಗ್ತಾರೆ. ಅಥವಾ ನೀವು ಇನ್ನೂ ಮಾತು ಕೇಳಲಿಲ್ಲ ಅಂದರೆ ಅಲ್ಲೇ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಇದು ನಾನು ನಿಮಗೆ ಕೊಡ್ತಿರುವಂಥ ಎಚ್ಚರಿಕೆ ಅಲ್ಲ, ನಾನು ಸುಮ್ಮನೆ ಜಸ್ಟ್ ನಿಮಗೆ ಒಂದು ತಿಳಿಸ್ತಿರುವಂಥ ಮಾಹಿತಿ ಆಗಿದೆ. ದಯವಿಟ್ಟು ಸಾಧ್ಯ ಆದಷ್ಟು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ. ಇವತ್ತು ಏನು ಹೇಳಬೇಕು ಅಂತ ಹೇಳಿದರೆ, ನಿನ್ನೆ ವಾರ್ತಾ ಭಾರತಿ ಎಂಬ ಪೇಪರಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಏಕೆಂತ ಹೇಳಿದರೆ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಬ್ಬನ ಪರೀಕ್ಷಾ ಕೇಂದ್ರ ಏನೋ ಇರಬೇಕಂತಿತ್ತು. ಆದರೆ ನೋಡಿದರೆ ಈಗ ನಾವು ಮಂಗಳೂರಿನವರಿಗೆ ನಮಗೆ ಚಿತ್ರದುರ್ಗಲ್ಲಿ ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ 350 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ಮಂಗಳೂರಿನವರ ಸ್ಟೂಡೆಂಟ್ಸ್ ಹತ್ರ ಮಾತಾಡುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ, ಸರ್ ಹೆಂಗೆ ಹೋಗೋದು, ಯಾವ ರೀತಿ ಹೋಗೋದು, ಅಲ್ಲಿ ಹೆಂಗೆ ಉಳ್ಕೊಳ್ಳೋದು, ಇದೆಲ್ಲ ಬಗ್ಗೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಒಂದು ಎಕ್ಸಾಮ್ ಬರೀಲಿಕ್ಕೆ ಇಷ್ಟು ಪ್ರೆಷರ್ ಕೊಟ್ಟರು. ಇವಾಗ ನೋಡಿ UPSC ಕೂಡ ಅವರವರಿಗೆ ಆಪ್ಷನಲ್ ಆಗಿರುವಂಥ ಸೆಂಟರ್ ಕೊಟ್ಟು ಅವರನ್ನು ಫ್ರೀ ಮೈಂಡಿಂದ ಎಕ್ಸಾಮ್ ಬರೀತಾರೆ. ಆಲ್ರೆಡಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಒಂದು ಪ್ರೆಷರೇ, ಅದರ ಜೊತೆಗೆ ಇಂಥ ಒಂದು ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಅವರು ಎಕ್ಸಾಮ್ ಬರೀಬೇಕು, ಅಲ್ಲಿ ಉಳ್ಕೊಳ್ಬೇಕು, ಹೋಗಬೇಕು ಅಂತ ಹೇಳುವಂಥ ಕನ್ಫ್ಯೂಷನ್ಗೆ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಎಕ್ಸಾಮ್ ಮಾಡಲಿಕ್ಕೆ ಇಷ್ಟೆಲ್ಲ ಇವರು ಕನ್ಫ್ಯೂಷನು, ಇಷ್ಟೆಲ್ಲ ಒಂದು ಡೇಟ್ ಚೇಂಜ್ ಮಾಡೋದು, ಇದು ಯಾವ ಎಕ್ಸಾಮ್ ಕೂಡ ಒಂದು ನೀಟಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಅವರು ಉಂಟು ಮಾಡ್ತಾ ಇಲ್ಲ. ಇದು ಎಲ್ಲರ ಸ್ಟೂಡೆಂಟ್ಸಿಗೆ ಮಾತ್ರ. ಇವಾಗ ನೀವು ಚಂದ್ರ ಲೇಔಟು ಎಂಟೈರ್ ಲೈಬ್ರರಿ ಹೋಗಿ ನೋಡಿದರೆ ಎಲ್ಲರೂ ಕೂಡ ಪ್ರೆಷರಲ್ಲೇ ಓದ್ತಾ ಇದ್ದಾರೆ. ಅರ್ಧ ಆಗ್ಬೋದು, ಅರ್ಧ ಆಗಲ್ಲ ಅಂತೇಳಿ, ಏನೋ ಸಿಗುತ್ತೆ ಇಲ್ವಾ ಅಂತೇಳಿ ಒಂದು ಭಾಗ್ಯಲಕ್ಷ್ಮಿ ಥರ ಅವರು ಆಟ ಆಡ್ತಾ ಇದ್ದಾರೆ. ಇದು ಇವರ ಸ್ಟೂಡೆಂಟ್ಸ್ ಅವರ ಹಕ್ಕು. ಇದು ರಾಜ್ಯದಲ್ಲಿರುವಂಥ ಎಲ್ಲ ಸಿವಿಲ್ ಸರ್ವಿಸ್ ಓದುವ ಎಲ್ಲರಿಗೂ ಸಿಗಬೇಕಾದಂಥ ಹಕ್ಕು. ಅದನ್ನೇ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಅರ್ಥ. ಹೌದು ಮೇಡಮ್, ಪ್ರಾಬ್ಲಮ್ ಆಗ್ತಾ ಇದೆ.
ಕಾರಣ ಏನಂದರೆ ಈಗ ಇಮಿಡಿಯೇಟಾಗಿ ಆಗಲೇ 3-4 ಸಲ ಪೋಸ್ಟ್ಪೋನ್ ಮಾಡಾಗಿದೆ. ಅದು ಮತ್ತೆ ಈಗ ಇಮಿಡಿಯೇಟಾಗಿ ಹೇಳ್ತಿದ್ದಾರೆ 27th ಬೇರೆ. ಸ್ಟೂಡೆಂಟ್ಸಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪ್ರಿಪ್ರೇಷನ್ ಆಗೋಕ್ಕೆ. ಬಿಕಾಸ್ ಇದು ಗೆಜೆಟೆಡ್ ಪೋಸ್ಟ್ ಆಗಿರೋದ್ರಿಂದ 1 ವಾರ 2 ವಾರ 1 ತಿಂಗಳು ಅನ್ನಂಗೆ ನಾವು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು 3 months ಟೈಮ್ ಬೇಕಾಗುತ್ತೆ. ಅದು ಸ್ಟೇಕ್ ಹೋಲ್ಡರ್ಸು ಮೇಜರ್ ಇಂಪಾರ್ಟೆಂಟ್ ಆಗ್ತಾರೆ. UPSC ಈ ಥರ ಇರಲ್ಲ. ಅಲ್ಲಿ ಡೈರೆಕ್ಟಾಗಿ ಒಂದು ಕ್ಯಾಲೆಂಡರ್ ಬಿಡ್ತಾರೆ. ಆ ಕ್ಯಾಲೆಂಡರ್ ಬೇಸಿಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಬಟ್ KPSC ಆ ಥರ ಅಲ್ಲ. ಪ್ರತಿ ಪೊಲಿಟಿಷಿಯನ್ಸ್ ಏನಾರು ಹೇಳಿದ್ರು, ಅವ್ರು ಮಾಡಿದ್ರು, ಇವ್ರು ಹೇಳಿದ್ರು ಅಂತ ಪೋಸ್ಟ್ಪೋನ್ ಮಾಡ್ತಾ ಇದು ಮಾಡ್ತಿರ್ತಾರೆ. ಸೊ ಈಗ ಸ್ವಲ್ಪ ಸ್ಟೂಡೆಂಟ್ ವೆಲ್ಫೇರ್ಗೆ ಈಗ ಪೋಸ್ಟ್ಪೋನ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟು. ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಪ್ರಿಪ್ರೇಷನ್ಗೆ. ಥ್ಯಾಂಕ್ ಯು. ಈಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ ಮೇಡಮ್, ಹೇಳೋದೆಲ್ಲ ಈಗ ಏನಂದರೆ ಸ್ವಹಿತಾಸಕ್ತಿಗೋಸ್ಕರ KPSC ಎಕ್ಸಾಮ್ ನಡೆಸ್ತಾ ಇದೆ. ಈಗ ವಿದ್ಯಾರ್ಥಿಗೋಸ್ಕರ ಮಾಡ್ತಾ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈಗ ಇದು ಪ್ರಾಫಿಟ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲ ಮೇಡಮ್, ವೆಲ್ಫೇರ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ನು. ಈಗ ಅಂತಿಮವಾಗಿ ನಮ್ಗೆ ಅನ್ನಿಸ್ತಾ ಇರೋದು ಏನಂದರೆ ನಾವು ವೆಲ್ಫೇರ್ ಇಂಡಿಯಾದಲ್ಲಿದ್ದೀವ ಅಥವಾ ಬ್ರಿಟಿಷ್ ಇಂಡಿಯಾದಲ್ಲಿದ್ದೀವ ಅಂತ. ಈಗ ನಮಗೋಸ್ಕರ ನಾವು ಓಡಾಡಬೇಕಾ ಅಥವಾ ಬೇರೆ ಯಾವ ಹಿತಾಸಕ್ತಿಗೋಸ್ಕರದೆಲ್ಲ ಇದನ್ನು ಎಕ್ಸಾಮ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ನಮ್ಮ ಪ್ರಶ್ನೆ ಆಗಿದೆ. ಈಗ ನಾವು ಅಂತಿಮವಾಗಿ ಕೇಳೋದೇನೆಂದರೆ ಇದು ಉದ್ದೇಶ ಏನು? ಈಗ ಆಲ್ರೆಡಿ ನಮಗೆ ಎಲ್ಲರಿಗೂ ಕ್ವಶನ್ ಪೇಪರ್ ಮುಂಚೆ ಇದಾಗಿರ್ಬೋದು 250-300 ಕಿಲೋಮೀಟರ್ ದೂರ ಹಾಕಿರೋದಿರ್ಬೋದು. ಇದನ್ನೆಲ್ಲ ಈಗ ಆಲ್ರೆಡಿ ಸ್ನೇಹಿತರು ಹೇಳಿದ್ದಾರೆ. ನಾವು ಅಂತಿಮವಾಗಿ ಹೇಳೋದೇನು ಅಂದರೆ ನಿಮ್ಮ ಉದ್ದೇಶ ಏನಿದೆ? ನಿಮ್ಮದೇ ಯಾರು ಎಕ್ಸಾಮ್ ಬರೆಯಬಹುದಾ? ಈಗ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರರಾದಂಥ ನಮ್ಮ ಸಿದ್ದರಾಮಯ್ಯನವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ಕ್ವಿಕ್ಕಾಗಿ ಏನಾದ್ರು ಒಂದು ಡಿಸಿಷನ್ ತೊಗೊಳ್ಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡ ಭಾಷಣ ಮಾಡೋ ಬದಲು ನಮಗೆ ದಯವಿಟ್ಟು ಒಬ್ರಿಗೆ ಆದರೂ ಅನ್ಯಾಯನೇ ಮೇಡಮ್, 100 ಜನಕ್ಕಾದರೂ ಅನ್ಯಾಯನೇ. ಅದಕ್ಕೋಸ್ಕರ ನಾವು ಅಂತಿಮವಾಗಿ ಏನು ಕೇಳ್ತಾ ಇದ್ದೀವಿ, ನೀವು ಎಂಟ್ರಿ ಆಗಿ ದಯವಿಟ್ಟು ಇದ್ರ ಬಗ್ಗೆ ಕ್ವಿಕ್ಕಾಗಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳಿ. ಇದು ಯಾವುದೋ ಹಿತಾಸಕ್ತಿಗೋಸ್ಕರ ಮಾಡೋ ಇದಲ್ಲ, ವಿದ್ಯಾರ್ಥಿಗಳು ಒಳ್ಳೇದಕ್ಕೋಸ್ಕರ ಆಗುವಂಥ ಇದು. ನೀವು ಕಡಿಮೆ ಟೈಮಲ್ಲಿ 30 ದಿನದಲ್ಲಿ ಓದಿ ಎಕ್ಸಾಮ್ ಬರೀರಿ ಅಂತ ಯಾರ ಕೈಲೂ ಆಗೋದಿಲ್ಲ. ಅದ್ರ ಜೊತೆಗೆ ಇಷ್ಟೊಂದು ಒತ್ತಡಗಳ ನಡುವೆ ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಷ್ಟು ಈಗ ಉದಾಹರಣೆ ವಿರೋಧ ಪಕ್ಷದವರು ಹೇಳಿದ್ದಾರೆ, ಮತ್ತು ಈಗ ಇವರೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ, ಪೇಪರಲ್ಲಿ ಬಂದಿದೆ, ಮತ್ತು ನಾವು ಕೋರ್ಟ್ಗೆ ಹೋಗಿದ್ದೀವಿ, ಇದೆಲ್ಲ ಆಗಿದ್ದೀವಿ ಅಂದರೆ ಏನೋ ಒಂದು ನಡೀತಾ ಇದೆ ಅಂತ ಅಲ್ವಾ? ಇದೆಲ್ಲ ನಡೀತಾ ಇದೆ, ಅನ್ಯಾಯ ಆದ್ರೆ ತಾನು ಇಷ್ಟೊಂದೆಲ್ಲ ಧ್ವನಿ ಇರ್ತದೆ. ಇದವರೆಲ್ಲ ಯಾರು ಹೋಗ್ತಾರಾ? ಅದನ್ನು ದಯವಿಟ್ಟು ನಾವು ಗಮನ ಇಟ್ಕೊಂಡು ನೀವು ಇದು ಸ್ವಲ್ಪ ಮಧ್ಯಪ್ರವೇಶ ಮಾಡಿ. ಯಾವುದೋ ಹಿತಾಸಕ್ತಿಗೋಸ್ಕರ ಅಲ್ಲ, ನಮ್ಮ ವಿದ್ಯಾರ್ಥಿಗಳ ಹಿತಾಸಕ್ತಿಗೋಸ್ಕರ ನೀವು ಎಕ್ಸಾಮ್ ಮಾಡಿ ದಯವಿಟ್ಟು. ಸಮಸ್ಯೆ ಇದೆ ಮೇಡಮ್. ಈಗ ಪರೀಕ್ಷಾ ಕೇಂದ್ರಗಳು ಈಗ ನಮ್ಮ ಜಿಲ್ಲೆ ನಮ್ಮ ಸ್ಥಳದಿಂದ ತುಂಬ ದೂರ ಇದೆ. ಈಗ ಹೇಳ್ತಾ ಇದ್ರು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರಬೇಕು ಪರೀಕ್ಷಾ ಕೇಂದ್ರಗಳು. ಅದು ತುಂಬ ಇದೆ. ಟ್ರಾವೆಲಿಂಗ್ಗೆ ನಮಗೆ ಒಂದು ದಿನ ನಷ್ಟ ಆಗುತ್ತೆ, ಮತ್ತು ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇದೆ. ಇದು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಟ್ಟು ಸಮಸ್ಯೆ ಬಗೆಹರಿಸಬೇಕಾಗಿ ಕೇಳ್ಕೊಂತೀವಿ ಅಷ್ಟೇ ಮೇಡಮ್. ಮೇಡಮ್, ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಇದೇ ಇಶ್ಯೂ ಆದಾಗ ಮಹಾರಾಷ್ಟ್ರ ತೆಲಂಗಾಣ ಮೊನ್ನೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಹಿತಾಸಕ್ತಿಗೋಸ್ಕರ. ಕರ್ನಾಟಕದಲ್ಲೂ ಸಹ ಇದು ಮನಗಂಡು ಇವನ್ ಕುಮಾರಸ್ವಾಮಿ ಆಗಲಿ, ವಿರೋಧ ಪಕ್ಷದವರಾಗಲಿ, BJP ಆಗಲಿ ಎಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ. ಸೊ ಸರ್ಕಾರ ಇವನ್ ನಿನ್ನೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಕ್ಸಾಮ್ನ ಮುಂದೂಡೋಕೆ ಯೋಚನೆ ಮಾಡ್ತಿದ್ವಿ, ಮುಂದೂಡ್ತೀವಿ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ಗೆ ಬದ್ಧ ಆಗಿ ಇವತ್ತು ಕ್ಯಾಬಿನೆಟಲ್ಲಿ ಡಿಸಿಷನ್ ಆದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಎಕ್ಸಾಮ್ 18 ದಿನ ಇರಂಗೆ ಅವ್ರು ಇನ್ಫಾರ್ಮ್ ಮಾಡಿರೋದು ಆ್ಯಕ್ಚುಲಿ. ಸೊ 5 ಸಲ ಅವ್ರು ಪೋಸ್ಟ್ಪೋನ್ ಮಾಡಿದ್ದಾರೆ ಡೇಟ್ಸ್. 5 ಸಲ ಪೋಸ್ಟ್ಪೋನ್ ಆದಾಗ ಸ್ಟೂಡೆಂಟ್ಸ್ಗೆ ಆಬ್ವಿಯಸ್ಲಿ ಡೌಟ್ ಇರುತ್ತೆ ಎಕ್ಸಾಮ್ ನಡೀತಾ ನಡೆಯಲ್ವಾ ಅಂತ. 18 ದಿನ ಇವ್ರು ಡೇಟ್ ಬಿಟ್ಟಿದ್ದಾರೆ. ಸೊ ಒಂದು GP ಎಕ್ಸಾಮ್ ಆಗದೆ 5 ವರ್ಷಕ್ಕೊಂದ್ಸಲ, ಈ ಸಲ ಮಿಸ್ ಆದರೆ ಮತ್ತೆ 5 ವರ್ಷಕ್ಕೆ ಆಗಬೇಕು. ಸೊ ಸರ್ಕಾರ ಮನಗಂಡು ದಯವಿಟ್ಟು ಸ್ಟೂಡೆಂಟ್ಸ್ ಪರ ಹೆಲ್ಪ್ ಮಾಡಲೇಬೇಕು. 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಆಗಲೇಬೇಕು. ಮೇಡಮ್ ಏನಿಲ್ಲ, ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ತಿದೆ ಇದು. ಸೊ ಎಕ್ಸಾಮು ಏನಪ್ಪ ಅಂದರೆ ಮುಂದೆ ಹೋಗಲಿ ಅಂತ ಎಲ್ಲರೂ ಬಯಸಿದ್ದಾರೆ. ಸೊ ಎಕ್ಸಾಮ್ ಮುಂದೆ ಹೋಗಲಿ. ಮತ್ತೇನಪ್ಪ ಅಂದರೆ ಇವಾಗ ಎಕ್ಸಾಮ್ ನಡೆಸೋದಕ್ಕೆ ಈ ರೀತಿ ಸಮಸ್ಯೆ. ಎಕ್ಸಾಮ್ ನಡೆಸಿದ ಮೇಲೆ ಲಿಸ್ಟ್ ಬಿಡೋಕೊಂದು ಸಮಸ್ಯೆ. ಲಿಸ್ಟ್ ಬಿಡೋಕ್ಕೆ ಮತ್ತೊಂದು 2 ವರ್ಷ ತೊಗೋತಾರೆ. 2 ವರ್ಷ ಲಿಸ್ಟ್ ಬಿಟ್ಟು ಮೇಲ್ಗಡೆ ಮತ್ತೆ ಎಕ್ಸಾಮ್ ಏನಾಗುತ್ತಂದರೆ ಸಮಸ್ಯೆ ಆಗಿದೆ, ರಿಸರ್ವೇಷನ್ ಸಮಸ್ಯೆ ಹಾಗೆ ಆಗಿದೆ ಅಂತೇಳಿ ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿ ಅಲ್ಲೊಂದು 4-5 ವರ್ಷ. ಸೊ ಸರ್ಕಾರ ಅಷ್ಟು ಅಸಮರ್ಥ ಇದೆಯಾ? ಒಂದು ರಿಕ್ರೂಟ್ಮೆಂಟನ್ನು ಕ್ಲೀನಾಗಿ ಮಾಡೋಕ್ಕಾಗ್ತಿಲ್ವ? ಎಲ್ಲ ರಿಕ್ರೂಟ್ಮೆಂಟ್ಗಳು ಯಾಕೆ ಕೋರ್ಟಿಗೆ ಹೋಗ್ತಿದ್ದಾವೆ? ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ತೊಗೊಳ್ಳಿ, KPTCL AE ತೊಗೊಳ್ಳಿ, JE ತೊಗೊಳ್ಳಿ, ಎಲ್ಲ ರಿಕ್ರೂಟ್ಮೆಂಟ್ಗಳು ಏನಪ್ಪ ಅಂದ್ರೆ ಹೈಕೋರ್ಟಲ್ಲಿದೆ, ಪೆಂಡಿಂಗ್ ಇದೆ. ರಿಸಲ್ಟ್ ಯಾಕೆ ಅನೌನ್ಸ್ ಮಾಡೋಕ್ಕಾಗ್ತಿಲ್ಲ? ಸೊ ನಿಮ್ಗೆ ಸರ್ಕಾರಕ್ಕೆ ಅಷ್ಟೊಂದು ಅಸಮರ್ಥತೆ ಇದ್ದರೆ ಏನಪ್ಪ ಅಂದರೆ ಏನು ರಿಸರ್ವೇಷನನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ, ಅನ್ಯಾಯ ಆಗದೆ ಇರೋಂಗೆ ಮಾಡಿ ಎಲ್ಲರಿಗೂ. ಸರ್, ನಾನು ಮೇಡಮ್ 2017-18 ಬ್ಯಾಚಿನ ವಿದ್ಯಾರ್ಥಿ. ನಮ್ಗೆ ಕೊಟ್ಟಿರೋದು ಜುಲೈ 21ಕ್ಕೆ. ಆಮೇಲೆ ಮೊದಲಿನವ್ರಿಗೆ ಕೊಟ್ಟಿರೋದು ಫೆಬ್ರವರಿಯಲ್ಲಿ. ಅವ್ರಿಗೆ 6 ತಿಂಗಳು ಟೈಮ್ ಕೊಟ್ಬಿಟ್ಟು ನಮಗೆ 21 ದಿನ 31 ದಿನ ಟೈಮ್ ಕೊಟ್ಟರೆ ನಾವು ಓದೋದು ಹೆಂಗೆ? ನಾವು ಇದೇ ಬುಕ್ನ ಅವ್ರಿಗೆ ಕೊಡ್ತೀವಿ, ಅವರೇ ಓದಲಿ, ಅವರೇ ಪಾಸ್ ಆಗಲಿ, ಅವರೇ ಆಗಲಿ KS ಎಕ್ಸಾಮ್ನ ಪೂರ್ತಿ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಇದನ್ನು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ. ಯಾಕಂದರೆ 31 ದಿನದಲ್ಲಿ ಓದೋವಂಥ ಸಿಲೆಬಸ್ ಅಲ್ಲ ಇದು. ಅವ್ರಿಗೂ ಗೊತ್ತು ಇದು. ಅವ್ರು ಹಾಕಿರೋ ಸಿಲೆಬಸ್ ಅವ್ರು ನೋಡಿರ್ತಾರೆ ಹೆಂಗಿದೆ ಅಂತ. 22-23 ಸಬ್ಜೆಕ್ಟ್ಸ್ ಇದೆ. ಅದರಲ್ಲಿ ಹೆಂಗೆ ಓದಬೇಕು, ಏನು ಮಾಡಬೇಕು, ಅದರಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡೋದು. ನಾನಿರೋದು ಬೀದರಲ್ಲಿ, ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ನನಗೆ ಹಾಕಿರೋದು ಬಳ್ಳಾರಿಯಲ್ಲಿ ಮಧ್ಯದಲ್ಲಿ 400 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಬೇಕು, 2 ದಿನ ಲೀವ್ ಹಾಕಬೇಕು. ಇಷ್ಟೊಂದೆಲ್ಲ ತೊಂದರೆ ಇದೆ. ದಯವಿಟ್ಟು ನಾನು ಸಿದ್ದರಾಮಯ್ಯ ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರನ್ನ ನಾನು ಇದನ್ನೇ ಬೇಡ್ಕೋತೀನಿ, ಇದೊಂದು ಸಲ ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಅಂತ.
ಇದಿಷ್ಟು KS ಅಭ್ಯರ್ಥಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸಾಕಷ್ಟು ಸಮಸ್ಯೆಗಳಿವೆ. ಒಂದು ಸೆಂಟರಿಂದ ಬೇರೆ ಸೆಂಟರ್ಗೆ ಹೋಗಬೇಕು, ನಮ್ಮ ಊರಿನಿಂದ ದೂರಿಗೆ ಅಂದ್ರೆ ಸಾಕಷ್ಟು ಒಂದು 200-300 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಅದ್ರ ಜೊತೆಗೆ ಪರೀಕ್ಷಾ ದಿನಾಂಕ ಕೂಡ ಸರಿಯಾಗಿಲ್ಲ. 2 ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸರಿಸುಮಾರು ತಿಂಗಳಾನ್ಗಟ್ಲೆ ಪೋಸ್ಟ್ಪೋನ್ ಮಾಡಿದ್ರೆ, ನಮ್ಮಲ್ಲಿ 2 ದಿನ ಪೋಸ್ಟ್ಪೋನ್ ಮಾಡಿದರೆ ಈ ಮಾಡಿರುವಂತಹ ಪೋಸ್ಟ್ಪೋನ್ ಏನಾದ್ರೂ ಯೂಸ್ಫುಲ್ ಆಗಿರ್ಲಿ, ನಮಗೆ ಆ ದಿನ ಬೇರೆ ಎಕ್ಸಾಮ್ ಇದೆ, ಜೊತೆಗೆ ನಮಗೆ ಎಕ್ಸಾಮ್ ಬರೆಯೋದಕ್ಕೂ ಕೂಡ ರೈಟರ್ಸ್ ಸಿಗ್ತಿಲ್ಲ. ಹೀಗೆ ಸಾಲು ಪ್ರಶ್ನೆಗಳು, ಸಾಲು ಸಮಸ್ಯೆಗಳು ಇಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇರುವಂತದ್ದು. ಅಟ್ಲೀಸ್ಟ್ ನ್ಯೂಸ್ ಫಸ್ಟ್ ಈ ವರದಿ ಪ್ರಸಾರ ಮಾಡಿದ್ಮೇಲಾದ್ರೂ KPSCಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ವಿಚಾರ ತಲುಪಿದ್ರೆ ಅವರು ಈ ನಿರ್ಧಾರವನ್ನ ಅಂದ್ರೆ ಪರೀಕ್ಷಾ ದಿನಾಂಕವನ್ನ ಇನ್ನೊಂದು ಸಲ ವಿಮರ್ಶಿಸುವಂತಹ ಅವಶ್ಯಕತೆ ಇರುವಂತದ್ದು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.